ಸ್ನೇಹಿತರೆ, 2025ರ ಮೇ ತಿಂಗಳ ವೃಷಭ ರಾಶಿಯ ಸಂಪೂರ್ಣ ಭವಿಷ್ಯವನ್ನು ನೋಡೋಣ ಬನ್ನಿ. ನಕ್ಷತ್ರಗಳು: ಕೃತಿಕ, ರೋಹಿಣಿ, ಮೃಗಶಿರ ಮೊದಲನೇ ಪಾದ. ಈ ರಾಶಿಯವರ ಶನಿ ಧನಸ್ಥಾನದಲ್ಲಿ, ಗುರು ಲಾಭಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಈ ತಿಂಗಳು ಒಳ್ಳೆಯ ಮತ್ತು ಮಧ್ಯಮ ಫಲಗಳನ್ನು ಒದಗಿಸಲಿದೆ. ವೃಷಭ ರಾಶಿಯ ಸಣ್ಣ ಪರಿಚಯ. ವೃಷಭ ರಾಶಿಯವರು ಶಾಂತ, ಸ್ಥಿರ, ಭದ್ರತೆ ಪ್ರೀತಿಸುವ ವ್ಯಕ್ತಿತ್ವ ಹೊಂದಿರುತ್ತಾರೆ. ಭೂತತ್ವದ ರಾಶಿಯಾದ್ದರಿಂದ ಇವರು ಆಸ್ತಿ, ಹಣಕಾಸು ಹಾಗೂ ಭೌತಿಕ ಸಾಮಗ್ರಿಗಳ ಕಡೆ ಹೆಚ್ಚು ಗಮನ ಕೊಡುತ್ತಾರೆ. ಶ್ರದ್ಧಾ, ಶ್ರಮ ಮತ್ತು ಸಮರ್ಪಣೆ ಇವರ ಶಕ್ತಿ. ವೃಷಭ ರಾಶಿಯ ಆರ್ಥಿಕ ಸ್ಥಿತಿ. ಮೇ ಗ್ರಹಸ್ಥಿತಿಯ ಪ್ರಭಾವ. ಈ ತಿಂಗಳಲ್ಲಿ ಶನಿ ಧನ ಭಾವದಲ್ಲಿ 2ನೇ ಮನೆಯಲ್ಲಿ ಸಂಚರಿಸುತ್ತಿರುವುದು ನಿಮಗೆ ಹಣಕಾಸಿನ ವಿಷಯದಲ್ಲಿ ನಿಶ್ಚಿತತೆ ನೀಡಬಹುದು, ಆದರೆ ಜವಾಬ್ದಾರಿ ಹೆಚ್ಚಾಗುತ್ತದೆ. ಗುರು ಭಾಗ್ಯದ ಭಾವದಿಂದ ಲಾಭ ಭಾವಕ್ಕೆ ನೋಟ ಹಾಕುತ್ತಿರುವುದು ಹಣದ ಹೊಸ ಮಾರ್ಗಗಳು ತೆರೆದುಕೊಳ್ಳುವ ಸೂಚನೆ. ರಾಹು 11ನೇ ಲಾಭಸ್ಥಾನದಲ್ಲಿ ಇರುವುದರಿಂದ ಕೆಲವರಿಗೆ ಅಪ್ರತೀಕ್ಷಿತ ಲಾಭಗಳು ಸಂಭವಿಸಬಹುದು. ಇವು ಷೇರು ಮಾರುಕಟ್ಟೆ, ಲಾಟರಿ ಅಥವಾ ಹಳೆಯ ಸಾಲ ವಾಪಸ್ ರೂಪದಲ್ಲಿರಬಹುದು. ಮಾಸದ ಮೊದಲ ಭಾಗ 1ರಿಂದ ವ್ಯವಕಲನ 10 ಮೇ. ಕೆಲಸದ ಸ್ಥಳದಲ್ಲಿ ಉತ್ತಮ ಆರ್ಥಿಕ ಅವಕಾಶಗಳು ಮೂಡುತ್ತವೆ. ವೇತನ ಹೆಚ್ಚಳ, ಬೋನಸ್ ಅಥವಾ ತಾತ್ಕಾಲಿಕ ಉಳಿತಾಯಗಳ ಲಾಭ. ಹಳೆಯ ಸಾಲವನ್ನು ತೀರಿಸಲು ಸದುಪಯೋಗವಾಗುವ ಸಮಯ. ಮಧ್ಯಭಾಗ 11ರಿಂದ ವ್ಯವಕಲನ 20 ಮೇ. ಅಲ್ಪ ವ್ಯವಹಾರ ಅಥವಾ ಹೂಡಿಕೆಗೆ ಉತ್ತಮ ಸಮಯ. ಹಣ ಹೂಡಿಕೆ ಮಾಡುವ ಮೊದಲು ವ್ಯಾಪಾರ ಪಾಲುದಾರರ ನಂಬಿಕೆಗೆ ಭದ್ರತೆ ಬೇಕು. ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ವ್ಯವಹಾರದಿಂದ ದೂರವಿರುವುದು ಒಳಿತು. ತಪ್ಪು ನಿರ್ಧಾರದಿಂದ ನಷ್ಟ ಸಂಭವಿಸಬಹುದು. ಕೊನೆ ಭಾಗ 21ರಿಂದ ವ್ಯವಕಲನ 31 ಮೇ. ಆರ್ಥಿಕವಾಗಿ ಹೃದಯವಂತಿಕೆಯ ತೀರ್ಮಾನ, ದಾನ, ನೆರವು ಮಾಡಬಹುದು, ಆದರೆ ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ ನಿರ್ಧರಿಸಬೇಕು. ಯಾವುದೇ ಖರೀದಿ, ಮೊಬೈಲ್, ವಾಹನ, ಮನೆ ತಾಳ್ಮೆಯಿಂದ ಮಾಡಿ. ಮಕ್ಕಳು ಅಥವಾ ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಖರ್ಚಾಗುವ ಸಾಧ್ಯತೆ ಇದೆ. ವಿಮೆ ಉಳಿತಾಯದ ಉಪಯೋಗ ಆಗಬಹುದು. ಕುಟುಂಬ ಜೀವನ. ಶನಿ ಧನಸ್ಥಾನದಲ್ಲಿ ಕುಟುಂಬದ ಆರ್ಥಿಕ ಭದ್ರತೆಗೆ ಪ್ರಾಮುಖ್ಯತೆ. ಶನಿ 2ನೇ ಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಕುಟುಂಬದ ಆರ್ಥಿಕ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತದೆ. ಸಂಯಮ ಹಾಗೂ ತಾಳ್ಮೆಯಿಂದ ನಡೆದುಕೊಂಡರೆ ಕುಟುಂಬದಲ್ಲಿ ಶಾಂತಿ ಸ್ಥಾಪನೆ ಸಾಧ್ಯ. ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿದರೆ ಸಮಸ್ಯೆಗಳು ದೂರವಾಗುತ್ತವೆ. ಮನೆಯೊಳಗಿನ ವಾತಾವರಣ. ಮನೆಯೊಳಗೆ ಚಿಕ್ಕ ಪುಟ್ಟ ಗಲಾಟೆಗಳು ಅಥವಾ ವಿವಾದಗಳು ಸಂಭವಿಸಬಹುದು, ಪ್ರಮುಖವಾಗಿ ಆರ್ಥಿಕ ವಿಷಯ ಅಥವಾ ಆಸ್ತಿಯ ಕುರಿತು. ಸಂಗಾತಿ ಅಥವಾ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭ್ಯ, ಜೊತೆಗೆ ಸಂಬಂಧ ಬಲವಾಗಲಿದೆ. ಮನೆಯ ಮಹಿಳೆಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೊಟ್ಟೆ, ಮದ್ದು ಅಥವಾ ಋತುಚಕ್ರ ಸಮಸ್ಯೆಗಳು ತೊಂದರೆ ಕೊಡಬಹುದು. ಸಂಬಂಧಗಳ ಬೆಳವಣಿಗೆ. ಬಂಧು ಬಳಗದೊಂದಿಗೆ ಸಂಪರ್ಕ ಪುನಃ ಸ್ಥಾಪನೆಯಾಗಬಹುದು. ಅನೇಕರ ಮನೆಗಳಲ್ಲಿ ಶುಭ ಕಾರ್ಯ, ನಿಶ್ಚಿತಾರ್ಥ, ಮದುವೆ, ನೇಮಿಂಗ್ ಸೆರೆಮನಿ ತಯಾರಿ ನಡೆಯಬಹುದು. ಮಕ್ಕಳ ಸಾಧನೆ ಸಂತೋಷ ತಂದೀತು. ವಿದ್ಯಾರ್ಥಿ ಮಗುವಿಗೆ ಶಾಲೆಯ ಗೆಲುವು ಅಥವಾ ಪ್ರಶಸ್ತಿ. ತಂದೆ ತಾಯಿಯ ಆರೋಗ್ಯ ಮತ್ತು ಸಂಬಂಧ. ತಂದೆ ಅಥವಾ ತಾಯಿಯ ಆರೋಗ್ಯದ ಮೇಲೆ ಏರುಪೇರುಗಳು ಕಾಣಿಸಬಹುದು. ದೈನಂದಿನ ಚಿಕಿತ್ಸೆಗೆ ಕಾಳಜಿ ವಹಿಸಬೇಕು. ಅವರ ಅನುಭವದಿಂದ ಮನೆಗೆ ಶಾಂತಿ ಹಾಗೂ ಮಾರ್ಗದರ್ಶನ ಸಿಗುವುದು. ಸಂಗಾತಿಯೊಂದಿಗೆ ಸಂಬಂಧ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ಸಂಬಂಧದ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕೆಲವು ಮಾತು ಮಿಸ್ಟೇಕ್ ಆಗಿ ಜಗಳಗಳ ರೂಪಿಸಬಹುದು. ಮದುವೆಯಾಗಿಲ್ಲದವರು ಪ್ರೀತಿಯ ವಿಷಯಗಳಲ್ಲಿ ಕುಟುಂಬದ ಒಪ್ಪಿಗೆ ಪಡೆಯಲು ಮುಂದಾಗಬಹುದು. ಮಕ್ಕಳ ವಿಷಯ. ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಹೆಚ್ಚು ಯೋಚಿಸುತ್ತೀರಿ. ಶಾಲಾ ಆಯ್ಕೆ, ಪರೀಕ್ಷಾ ಫಲಿತಾಂಶ ಮುಂತಾದವು. ಚಿಕ್ಕ ಮಕ್ಕಳಿಗೆ ಅನಾರೋಗ್ಯ ಅಥವಾ ಶಾಲೆಯ ತೊಂದರೆ ಉಂಟಾದರೆ ತಾಳ್ಮೆಯಿಂದ ಸ್ಪಂದಿಸಿ. ವೃಷಭ ರಾಶಿಯ ಪ್ರೀತಿ, ಪ್ರೇಮದ ಭವಿಷ್ಯ. ಪ್ರೇಮ ಸಂಬಂಧಗಳಿಗೆ ಗ್ರಹಗಳ ಪ್ರಭಾವ. ಮೇ ತಿಂಗಳಲ್ಲಿ ಗುರು ಗ್ರಹ 11ನೇ ಲಾಭಸ್ಥಾನದಲ್ಲಿ ಇರುವುದು ಹೊಸ ಪ್ರೇಮ ಸಂಬಂಧಗಳ ಶುಭಾರಂಭಕ್ಕೆ ಸಹಕಾರಿ. ಶುಕ್ರ ಲಗ್ನಾಧಿಪತಿ ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇದ್ದರೆ ಪ್ರೀತಿಗೆ ಗಂಭೀರತೆ ಬರುತ್ತದೆ. ಇದು ಮದುವೆಗೂ ಕಾರಣವಾಗಬಹುದು. ರಾಹು 11ನೇ ಭಾವದಲ್ಲಿ ಇರುವುದರಿಂದ ಕೆಲ ಸಂಬಂಧಗಳು ಆಕರ್ಷಣೆಯಂತೆ ಆರಂಭವಾಗಬಹುದು, ಆದರೆ ತಿಳಿವಳಿಕೆಯಿಂದ ನಡೆದುಕೊಂಡರೆ ದೀರ್ಘಕಾಲಿಕವಾಗಬಹುದು. ಪ್ರೀತಿಯ ಹೊಸ ಆರಂಭದ ಸೂಚನೆಗಳು.
ಸಿಂಗಲ್ ಆಗಿರುವವರು ಈ ತಿಂಗಳಲ್ಲಿ ಯಾರಾದರೊಬ್ಬರನ್ನು ಇಷ್ಟಪಡುವ ಸಾಧ್ಯತೆ ಹೆಚ್ಚು. ಶಿಕ್ಷಣ ಸಂಸ್ಥೆ, ಆಫೀಸ್ ಅಥವಾ ಸ್ನೇಹಿತ ವಲಯದ ಮೂಲಕ ಪ್ರೇಮ ಪ್ರಸ್ತಾವನೆ ಮಾಡಲು ಮೇ ತಿಂಗಳ ಮಧ್ಯಭಾಗ ಶ್ರೇಷ್ಠ. ಆದರೆ ನಂಬಿಕೆಯೂ ಸಮಯ ಕೊಡಲು ಸಹ ತಾಳ್ಮೆ ಅಗತ್ಯವಿದೆ. ಈಗಿರುವ ಪ್ರೇಮ ಸಂಬಂಧ, ನಿಮ್ಮ ಪ್ರೇಮಿಗೆ ಸಮಯ ನೀಡುವುದು ಸಂಬಂಧ ಬಲಪಡಿಸುತ್ತದೆ. ಭಾವನಾತ್ಮಕ ಮಾತು, ಪ್ರಾಮಾಣಿಕತೆ, ಗಮನ ಇವೇ ಮಂತ್ರಗಳಾಗಿವೆ. ಸಣ್ಣ ಸಂದೇಹ ಅಥವಾ ಹುಚ್ಚು ಶಂಕೆಗಳನ್ನು ದೂರವಿಡಿ, ಇಲ್ಲದಿದ್ದರೆ ಸಂಬಂಧದಲ್ಲಿ ಬಿರುಕು ಮೂಡಬಹುದು. ದಾಂಪತ್ಯ ಜೀವನ, ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಕಾಲ ಕಳೆಯುತ್ತಾರೆ. ಗಡಿಬಿಡಿಯ ದಿನಚರಿಯಿಂದ ದೂರವಾಗಿ 2 ಗಂಟೆಗಳ ಒಟ್ಟಿನ ಸಮಯ ಸಂಬಂಧವನ್ನು ಹೊಸದಾಗಿ ನಿಮಗೆ ನೀಡುತ್ತದೆ. ಕೆಲವರ ಪಾಲಿಗೆ ಗರ್ಭಧಾರಣೆಯ ಸುಳ್ಳು ಸುದ್ದಿ ಅಥವಾ ಮಕ್ಕಳಿಂದ ಖುಷಿಯ ಸಂದರ್ಭಗಳು ಎದುರಾಗಬಹುದು. ಎಚ್ಚರಿಕೆಯಿಂದಿರುವ ವಿಷಯಗಳು: ಭವಿಷ್ಯ ಅಥವಾ ಮದುವೆ ಕುರಿತ ಗಂಭೀರ ಚರ್ಚೆಗಳು ಮನಸ್ಫೂರ್ತಿಯಿಲ್ಲದೆ ನಡೆಯಬಾರದು. ಸಂಬಂಧದಲ್ಲಿ ತಾತ್ಕಾಲಿಕ ವಿರಾಮಗಳು ಅಥವಾ ಸಂಶಯಗಳು ಉದಯಿಸಬಹುದು, ಆದರೆ ಇವು ಸ್ಥಾಯಿಯಾಗುವುದಿಲ್ಲ. ಹಳೆಯ ಪ್ರೇಮಿಗಳಿಗೆ ಕರೆ ಮಾಡುವ ಅಥವಾ ಹಿಂದಿನ ಸಂಬಂಧ ಪುನರುಜ್ಜೀವನಗೊಳ್ಳುವ ಸಂಭವ, ಆದರೆ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಆರೋಗ್ಯ, ಭವಿಷ್ಯ, ಗ್ರಹಸ್ಥಿತಿಯ ಪ್ರಭಾವ. ಈ ತಿಂಗಳಲ್ಲಿ ಲಗ್ನಾಧಿಪತಿ ಶುಕ್ರ ಶುಭ ಸ್ಥಿತಿಯಲ್ಲಿದ್ದರೂ ಶನಿ ಧನ ಭಾವದಲ್ಲಿ ಇರಲು ದೈಹಿಕ ಶಕ್ತಿ ಹಿಂಜರಿಯಬಹುದು. ರಾಹು ಲಾಭಸ್ಥಾನದಲ್ಲಿ ಇರುವುದರಿಂದ ತೀಕ್ಷ್ಣ ಆಹಾರ, ಅತಿಯಾದ ಕೆಲಸ ಅಥವಾ ನಿದ್ರೆ ಕೊರತೆ ಇದ್ದರೆ ತಕ್ಷಣವೇ ಪರಿಣಾಮಗಳು ಬೀರುತ್ತವೆ. ಕೆಲವರಿಗೆ ಹೃದಯ, ಹೊಟ್ಟೆ, ಕಿಡ್ನಿ ಹಾಗೂ ಮಧುಮೇಹ ಸಂಬಂಧಿತ ಸಮಸ್ಯೆಗಳ ಚಿಂತೆ ಇರಬಹುದು. ಸಾಮಾನ್ಯ ಆರೋಗ್ಯ ಸ್ಥಿತಿ. ಸಾಮಾನ್ಯವಾಗಿ ಈ ತಿಂಗಳು ನಿಮ್ಮ ಶಕ್ತಿಯ ಮಟ್ಟ ಸಾಧಾರಣವಾಗಿರುತ್ತದೆ. ಹಗುರವಾದ ಶೀತ, ಜ್ವರ ಅಥವಾ ಅಲಸ್ಯ ಕಾಡಬಹುದು. ವಿಶೇಷವಾಗಿ ತಿಂಗಳ ಮೊದಲ ಭಾಗದಲ್ಲಿ ಆತ್ಮಸ್ಥೈರ್ಯ ಹಾಗೂ ಮನಃಶಾಂತಿಯ ಅಭಾವದಿಂದ ಮಾನಸಿಕ ಒತ್ತಡ ಆಗಬಹುದು. ನಿದ್ರೆ, ಆಹಾರ ಮತ್ತು ದಿನಚರಿ. ನಿಮ್ಮ ನಿದ್ರೆ ಸರಿಯಾದ ಸಮಯದಲ್ಲಿ ಇಲ್ಲದಿದ್ದರೆ ಆಜೀರ್ಣ ಮತ್ತು ಉತ್ಸಾಹದ ಕೊರತೆ ಕಾಣಬಹುದು. ತಂಪಾದ ಅಥವಾ ಬೀದಿ ಬದಿಯ ಆಹಾರದಿಂದ ದೂರವಿರಿ, ಇದು ಗಂಟಲಿನಲ್ಲಿ ತೊಂದರೆ ತರಬಹುದು. ಆರೋಗ್ಯಕರ ಹಸಿರು ತರಕಾರಿ, ಹಣ್ಣು ಮತ್ತು ನೀರಿನ ಪ್ರಮಾಣ ಹೆಚ್ಚಿಸಬೇಕು. ಖಾಸಗಿ ವಿಷಯಗಳ ಆರೋಗ್ಯ. ಮಹಿಳೆಯರಿಗೆ ಋತುಚಕ್ರ, ಯೂಟರಸ್ ಅಥವಾ ಹಾರ್ಮೋನ್ ಸಮಸ್ಯೆಗಳಾಗಬಹುದು. ಈ ಬಗ್ಗೆ ವೈದ್ಯರ ಸಲಹೆ ಅಗತ್ಯ. ಪುರುಷರಲ್ಲಿ ಜೀರ್ಣಕ್ರಿಯೆಯ ತೊಂದರೆ, ಬೆನ್ನು ನೋವು ಅಥವಾ ಶ್ರದ್ಧೆಯ ಕೊರತೆ ಕಾಣಿಸಬಹುದು. ಹಿರಿಯರ ಆರೋಗ್ಯ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಏರುಪೇರುಗಳ ಸಾಧ್ಯತೆ, ಹೆಚ್ಚಿನ ಗಮನ ಅಗತ್ಯ. ಎಲೆಕ್ಟ್ರಾನಿಕ್ ಸಾಧನಗಳು ಅಥವಾ ಉಷ್ಣತೆಯಿಂದ ಬರುವ ನೋವುಗಳಿಂದ ದೂರವಿರಿ. ಮಾನಸಿಕ ಆರೋಗ್ಯ. ಉದ್ಯೋಗದ ಒತ್ತಡ, ಸಂಬಂಧದ ಗೊಂದಲಗಳು ನಿಮಗೆ ಮಾನಸಿಕ ತಳಮಳ ತರುವ ಸಾಧ್ಯತೆ ಇದೆ. ಯೋಗ, ಧ್ಯಾನ, ಶಾಂತ ಸಂಗೀತ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಸಹಾಯಕ. ವಿದ್ಯಾರ್ಥಿಗಳ ಭವಿಷ್ಯ. ಗ್ರಹಗಳ ಪ್ರಭಾವ. ಗುರುದೇವರು ಲಾಭಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಬಲವಾದ ಜ್ಞಾನಪ್ರದ ಪ್ರೇರಣೆ ಸಿಗಲಿದೆ. ಮೇ ತಿಂಗಳು ಪರೀಕ್ಷೆ ಬರೆಯುವವರು, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವವರು ಉತ್ತಮ ಫಲಿತಾಂಶ ಪಡೆಯುವರು. ವೃಷಭ ರಾಶಿಗೆಯವರು ಮಾಡಬಹುದಾದ ಶ್ರೇಷ್ಠ ಪರಿಹಾರಗಳು. ದೈವ ಪರಿಹಾರಗಳು. ಶುಕ್ರಗ್ರಹ ಶಾಂತಿ, ಲಗ್ನಾಧಿಪತಿ. ಪ್ರತಿ ಶುಕ್ರವಾರ ಹಾಲಿನಿಂದ ಶುಕ್ರನಿಗೆ ಅರ್ಚನೆ, ಶಿವನ ಲಿಂಗಕ್ಕೆ ಹಾಲು, ಹೂ, ಬಿಳಿ ಹಂಪು ಹಾರವಿಡಿ. ಶ್ರೀಸೂಕ್ತ ಪಠಣ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಓದಿ. ಗುರು ಬಲವರ್ಧನೆಗೆ ಜ್ಞಾನ, ವಿದ್ಯೆ, ಮೌಲ್ಯಗಳು. ಪ್ರತಿ ಗುರುವಾರ ಹಳದಿ ಬಟ್ಟೆ ಧರಿಸಿ ದೇವಸ್ಥಾನದಲ್ಲಿ ಹಸುವಿಗೆ ಹುಲ್ಲು ತಿನ್ನಿಸಿ. ಓಂ ಗುರುವೇ ನಮಃ ಜಪ 108 ಸಲ ಮಾಡಿ. ರಾಹುಕೇತು ಶಾಂತಿ, ಸ್ನೇಹ, ಪ್ರೇಮ, ಲಾಭ ಸಂಬಂಧಿತ ಗೊಂದಲ ನಿವಾರಣೆ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಕಪ್ಪು ಉದ್ದಿನ ಧಾನ್ಯಗಳನ್ನು ಕಾಗೆಗಳಿಗೆ ತಿನ್ನಿಸಿ. ನರಸಿಂಹ ಸ್ತೋತ್ರ ಪಠಣ. ಮನೆತನ ಹಾಗೂ ಕುಟುಂಬ ಸಾಮರಸ್ಯಕ್ಕೆ. ಪ್ರತಿ ಸೋಮವಾರ ಶಿವನಿಗೆ ನಿಂಬೆಹಣ್ಣಿನ ಹೂವಿನಿಂದ ಅಭಿಷೇಕ, ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಸಮರಸ್ಯ. ಶನಿವಾರ ಸಂಜೆ ತುಳಸಿ ಗಿಡ ಸುತ್ತ 7 ಸುತ್ತು ಮಾಡಿ ತೈಲದ ದೀಪ ಹಚ್ಚಿ. ಉದ್ಯೋಗ, ವಿದ್ಯೆಯ ಸುಧಾರಣೆಗಾಗಿ. ಭಾನುವಾರ ಅಥವಾ ಗುರುವಾರ ಪಠ್ಯಪುಸ್ತಕವನ್ನು ದಾನ ಮಾಡುವುದು ಜ್ಞಾನವೃದ್ಧಿಗೆ ಸಹಾಯಕ. ಭಾನುವಾರ ಆದಿತ್ಯ ಹೃದಯಂ ಪಠಣ ಉಜ್ವಲ ಭವಿಷ್ಯಕ್ಕೆ ಬೆಳಕು ತರಬಹುದು. ಪ್ರತಿ ಬುಧವಾರ ಹಸಿರು ಪಲ್ಲಕ್ಕಿ ಪದ್ಧತಿಯಲ್ಲಿ ಗಣಪತಿಗೆ ದರ್ಶನ, ಸ್ಪಷ್ಟತೆ, ಜ್ಞಾಪಕ ಶಕ್ತಿ, ಉದ್ಯೋಗದ ಅವಕಾಶಗಳಿಗೆ ಸಹಾಯ. ಆರೋಗ್ಯದ ಪರಿಪಾಲನೆಗಾಗಿ
ಪ್ರತಿ ಶನಿವಾರ ದಾನ ಮಾಡಿ ಅಥವಾ ಬಡವರಿಗೆ ಆಹಾರ ನೀಡುವುದು. ದೇವರ ಮುಂದೆ ನಿತ್ಯವೂ ಮಹಾಮೃತ್ಯುಂಜಯ ಮಂತ್ರ ಪಠಣ ಒಂದೇ ಒಂದು ಸಲವಾದರೂ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಎಂಬ ಮಂತ್ರ ಪಠಣ ಮಾಡಿ. ಭಾವನಾತ್ಮಕ ಶುದ್ಧಿಗೆ ದಿನಕ್ಕೆ 5 ನಿಮಿಷ ತಮಗೆ ಮಾತ್ರ ಧ್ಯಾನ ಓಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಭಿಚ್ಚೇಯ ಎಂಬ ಬೀಜ ಮಂತ್ರ ಜಪ ಮಾಡಿ. ಚಂದ್ರಗ್ರಹ ಬಲವರ್ಧನೆಗಾಗಿ ಸೋಮವಾರ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ತುಂಬಿಸಿ ಹಣೆ ಮೇಲೆ ಧರಿಸಿ. ಈ ಎಲ್ಲ ಪರಿಹಾರದ ಮೂಲಕ ನಿಮ್ಮ ಕಷ್ಟಗಳ ಕಡಿಮೆ ಮಾಡಿಕೊಳ್ಳಿ. ಭಗವಂತನ ಕೃಪೆ ಎಲ್ಲರ ಮೇಲೂ ಇರಲಿ. ಧನ್ಯವಾದಗಳು.